ನಾನಿಲ್ದೇನೆ ಹುಟ್ಟು ಹಬ್ಬನ ಹೇಗೆ ಆಚರಿಸ್ಕೋತೀಯ ಪುಣ್ಯ? ನಾನಿರ್ಬೇಕು. ನಿನಗ್ ನಾನು, ನನಗ್ ನೀನು, ಒಬ್ರಿಗೊಬ್ರು ಕೇಕ್ ತಿನ್ನಿಸ್ಬೇಕು. ನಿನ್ಗೇನಾದ್ರೂ ಹುಚ್ಚಿಡ್ದಿದ್ಯಾ? ಹೀಗೆ ಎಲ್ರ ಮುಂದೆನೂ ಬರ್ತಿದ್ಯಲ್ಲ. ಅಯ್ಯೋ, ಬಂದಿದ್ ವಿಷಯನೇ ಮರ್ತೋದ್ನಲ್ಲ. ಹುಟ್ಟು ಹಬ್ಬದ ಶುಭಾಶಯಗಳು ರಾಜಕುಮಾರಿ. ನಡಿ ನಡಿ, ಸಮಯ ಮೀರೋಗ್ತಾ ಇದೆ. ಕೇಕ್ ಕಟ್ ಮಾಡಬೇಕು. ಹೌದು, ಕೇಕ್ನ ಮೊದಲು ಯಾರಿಗೆ ತಿನ್ನಿಸ್ತೀಯ? ನನ್ಗ ಇಲ್ಲ ಅನಿರುದ್ಧ? ಅದು ಅದು ನನಗೆ ತಿನ್ನಿಸ್ಬೇಕು. ಅರ್ಥ ಆಯ್ತಾ? ಅರ್ಥ ಆಯ್ತಾ? ಬಾ ಪುಣ್ಯ. ಪುಣ್ಯ, ಕೇಕ್ ಕಟ್ ಮಾಡು. ಅನಿರುದ್ಧ್, ಪುಣ್ಯಾಳಿಗೆ ನೀನ್ ತಿನ್ಸೋ. ಸರಿನಪ್ಪ, ಬರ್ಡೇ ಬೇಬಿಗೆ ಕೇಕ್ ನಾನೇ ತಿನ್ನಿಸ್ತೀನಿ. ಮೊದಲನೇ ಸಲ ಪುಣ್ಯ ನನ್ಗೆ, ನಾನ್ ಪುಣ್ಯಗೆ ಕೇಕ್ ತಿನ್ಸ್ಬೇಕು. ಯಾರಮ್ಮ ನೀನು? ಕರಿದೆ ಬಂದು ಹುಚ್ಚುಚ್ಚಾಗಿ ಆಡ್ತಿದ್ಯಲ್ಲ. ನಾನ್ ಯಾರು ಅಂತ ಪುಣ್ಯನೇ ಕೇಳಿ. ನನಗ್ಯಾ ಕೇಕ್ ತಿನ್ಸ್ಬೇಕು ಅನ್ನೋದನ್ನ ಕೂಡ ಪುಣ್ಯನೇ ಕೇಳಿ. ಏಯ್, ನಿನ್ನ ಅವಶ್ಯಕತೆ ನಮಗಿಲ್ಲ. ಅನಿರುದ್ಧ್, ಕೇಕ್ ತಿನ್ಸೋ ನೀನು. ಹೇಯ್, ತಲೆ ಕೆಟ್ಟವಳೆ, ಎಂಥ ಕೆಲಸ ಮಾಡಿದ್ಯೆ? ಯಾರೇ ನೀನು? ಅಷ್ಟಕ್ಕೂ ಬರ್ಡೇ ಕೇಕ್ನ ಯಾರಾದ್ರೂ ಕೆಳಕ್ ಹಾಕ್ತಾರ? ಎಷ್ಟು ಆಸೆ ಇಟ್ಕೊಂಡಿದ್ವಿ, ಆ ಆಸೆನೆಲ್ಲ ಮಣ್ಪಾಲ್ ಮಾಡ್ಬಿಟ್ಯಲ್ಲ ನಿನ್ನ. ಅಮ್ಮ ಪರ್ಣಿಕಾ, ಬಿಟ್ಬಿಡಮ್ಮ. ನೀವು ಸುಮ್ನಿರಿ ಅತ್ತೆ, ನಿಮ್ಗೇನು ಗೊತ್ತಾಗಲ್ಲ. ಬಾರೆ. ಏನೋ ಅನ್ಕೊಂಡಿದ್ವಿ, ಇಲ್ಲೇನಾಗ್ತಿದೆ? ನೀನು ನೀನು ದಿಗಂಬರನ? ಹೌದು. ನನ್ಗೆ ಹೊಡಿತೀಯನೆ? ನಿನಗೇನ್ ಮಾಡ್ತೀನಿ ನೋಡು. ಬಿಡು. ಅನಿರುದ್ಧ್, ಪುಣ್ಯಗೆ ಸ್ವೀಟ್ ತಿನ್ಸಪ್ಪ.
ಶಾಪಗ್ರಸ್ತೆ ಆಗಿರೋ ಪರಿಣಿಕಾ, ನಾನು ಹೇಳೋದನ್ ಕೇಳು. ನೀನೇನ್ ಹೇಳೋದು? ನೀನ್ ಆ ಹುಡುಗಿ ರೂಪದಲ್ಲಿ ಬಂದಿದ್ಯಾ ಅಂತ ನನಗೆ ಗೊತ್ತಿರ್ಲಿಲ್ಲ. ಅದ್ ನೀನು ಅಂತ ಗೊತ್ತಿದ್ರೆ ಹಾಗೆ ಮಾಡ್ತಾ ಇರ್ಲಿಲ್ಲ. ಏನ್ ಹೇಳ್ತಾ ಇದೀಯ ನೀನು? ನಿಜ, ನಾನು ಪುಣ್ಯನ ಸಾಯಿಸ್ಬೇಕು ಅನ್ಕೊಂಡಿದ್ದೆ. ಅದಕ್ಕೆ ಕೇಕಲ್ಲಿ ವಿಷ ಬೆರೆಸಿದ್ದೆ. ನನ್ ಪುಣ್ಯನ ಸಾಯಿಸೋದಕ್ ನೋಡಿದ್ಯಾ? ಮತ್ತೆ ಅವಳು ನನ್ ಭಾವಂಗೆ ಹತ್ರ ಆಗ್ತಿರ್ಬೇಕಾದ್ರೆ ನೋಡ್ಕೊಂಡು ಸುಮ್ನೆ ಇರೋ ಅಂತ್ಯ. ಅಷ್ಟೇ ಯಾಕೆ? ನಿನ್ ಪುಣ್ಯನ ಯಾರಾದ್ರೂ ಕರ್ಕೊಂಡು ಹೋಗ್ಬೇಕು ಅನ್ಕೊಂಡ್ರೆ? ಆ ರೀತಿ ಯೋಚನೆ ಮಾಡಿದ್ರೆ ನಿನ್ನ ಸಾಯಿಸ್ ಬಿಸಾಕ್ಬಿಡ್ತೀನಿ. ಹಾಗಾದ್ರೆ ನಾನ್ ಮಾಡಿದ್ರಲ್ಲಿ ತಪ್ಪೇನಿದೆ? ನಿನ್ ಪುಣ್ಯನ ಮದ್ವೆ ಆಗೋದಕ್ಕೆ ನಾನ್ ಸಹಾಯ ಮಾಡ್ತೀನಿ. ನನ್ ಭಾವನ್ ಜೊತೆ ಮದ್ವೆ ಆಗೋದಕ್ಕೆ ನೀನ್ ನನಗ್ ಸಹಾಯ ಮಾಡು. ಇವತ್ತಿಂದ ಅನಿರುದ್ಧ ನಿನ್ ಶತ್ರು ಅಲ್ಲ, ಪುಣ್ಯ ನನಗ್ ಶತ್ರು ಅಲ್ಲ. ರಕ್ತ ಸಂಬಂಧ ಅಲ್ದೆ ಹೋದ್ರು ಇನ್ ಮುಂದೆ ನಾವಿಬ್ರು ಅಣ್ಣ ತಂಗಿ ಥರ ಇರೋಣ. ಸರಿ ಚಿನ್ನಮ್ಮ, ನಿನ್ನ ಅತ್ತಿಗೆ ಹುಷಾರು. ಈಗ ಆಟ ಶುರುವಾಗಿದೆ. ಏನ್ರಿ ಪುಣ್ಯ ನೋಡಿ ಎಷ್ಟು ಸಂತೋಷವಾಗಿದ್ದೀರಾ? ಅರವಿಂದ, ನನ್ನ ಮಗನ್ನ ಅವಳ ಮಗನ್ ತರ ನೋಡ್ಕೊಳ್ಳೋ ಹುಡುಗಿ ಅನಿರುದ್ಧ್ಗೆ ಹೆಂಡತಿಯಾಗಿ ಬರಬೇಕು ಅನ್ಕೊಂಡಿದ್ದೆ. ಪುಣ್ಯ ನೋಡ್ತಿದ್ರೆ ಆ ದೇವರು ನನ್ನ ಆಸೆನ ಪೂರೈಸ್ತಾನೆ ಅನಿಸ್ತಾ ಇದೆ. ನಿಮ್ ಈ ಬದಲಾವಣೆನ ನಾನು ಊಹೆನೂ ಮಾಡಿಲ್ಲ ರೀ. ಅದರಲ್ಲೂ ಪರ್ಣಿಕಾ ಬೇಡ ಅಂತ ಪುಣ್ಯ ಜೊತೆ ಮದ್ವೆ ಮಾಡಿಸ್ತೀನಿ ಅಂತ ಹೇಳಿದ್ದು ಈಗ್ಲೂ ನನಗ್ ನಂಬಕ್ ಆಗ್ತಿಲ್ಲ. ಇಷ್ಟು ವರ್ಷನೂ ಗೌರವ, ಆಸ್ತಿ, ಅಂತಸ್ತು ಇದೇ ಮುಖ್ಯ ಅನ್ಕೊಂಡಿದ್ದೆ. ನನ್ನ ಮಗನ್ ಪ್ರಾಣ ಅಂತ ಬಂದಾಗ ಪ್ರಾಣ ಮುಖ್ಯನಾ ಪ್ರೀತಿ ಮುಖ್ಯನಾ ಅಂತ ಗೊತ್ತಾಗ್ಲಿಲ್ಲ. ಅದಕ್ಕೆ ಅನಿರುದ್ಧನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸೋ ಪುಣ್ಯನ ಅವನ ಜೊತೆ ಮದುವೆ ಮಾಡಿಸ್ಬೇಕು ಅಂತ ಅನ್ಕೊಂಡಿದ್ದು. ಆದ್ರೆ ನೀವ್ ಯೋಚನೆ ಮಾಡಿರೋ ಹಾಗೆ ನಿಮ್ ತಂಗಿ ಎಲ್ಲ ಯೋಚನೆ ಮಾಡಲ್ವಲ್ಲ. ಮದ್ವೆ ನಿಂತೋಗಿದೆ ಅಂತ ಅನ್ನೋ ನೋವಲ್ ಅವ್ರಿನ್ನೂ ಇದ್ದಾರೆ. ಅರವಿಂದ, ಹೆಚ್ಚಂದ್ರೆ 1 ವಾರ, ಇಲ್ಲ ಅಂದ್ರೆ 1 ತಿಂಗಳು, ಜಾಸ್ತಿ ಅಂದ್ರೆ 1 ವರ್ಷ ನೋವು ಪಡ್ಬೋದು ಪರ್ಣಿಕಾ. ಆದ್ರೆ ಇಷ್ಟ ಇಲ್ದೇ ಇರೋ ಮದುವೆ ಮಾಡಿಸಿದ್ರೆ ಜೀವನ ಪೂರ್ತಿ ನೋವು ಅನುಭವಿಸ್ತಾನೆ ಅನಿರುದ್ಧ್. ಅದಕ್ಕೆ ಯಾರು ಏನೇ ಹೇಳಿದ್ರು ನನ್ನ ನಿರ್ಧಾರ ಬದಲಾಗಲ್ಲ. ಪುಣ್ಯ ಮನಸ್ಸಲ್ಲಿ ಪ್ರೀತಿ ಹುಟ್ಟಿರೋ ಮರುಕ್ಷಣ ಅವರಿಬ್ಬರ ವಿವಾಹೋತ್ಸವ. ದೇವ್ರ ದಯೆಯಿಂದ ಪುಣ್ಯ ಮನ್ಸ್ ಬದಲಾಯಿಸಿ ಅನಿರುದ್ಧನ ಮದ್ವೆಗ ಒಪ್ಕೊಂಡ್ರೆ ಅದಕ್ಕಿಂತ ಸಂತೋಷ ಇನ್ನೇನಿದೆ ರೀ. ನಮ್ಮ ಪ್ರಯತ್ನ ನಾವು ಮಾಡೋಣ ಅರವಿಂದ. ಅದಾದ್ಮೇಲೆ ದೇವರ ಆಶೀರ್ವಾದ ಯಾವಾಗಲೂ ಇರುತ್ತೆ. ಎಲ್ಲ ಒಳ್ಳೆಯದೇ ಆಗುತ್ತೆ. ಪುರೋಹಿತ್ರೆ, ಯಜಮಾನ್ರೆ, ನಡೆದಿದ್ದೆಲ್ಲ ನಿಮಗೆ ತಿಳಿಸಿದ್ದೀನಿ. ನೀವು ಮಾಡಿಸೋ ಅಂತ ಮದುವೆ ಮುಹೂರ್ತ ಹೇಗಿರಬೇಕು ಅಂದ್ರೆ, ರುಕ್ಮಿಣೀ ದೇವಿ ಆ ಶ್ರೀಕೃಷ್ಣನ್ನ ಗೆಲ್ಲೋಕೆ ತುಳಸಿ ಹಾಕಿದಾಗೆ, ಪಾರ್ವತೀ ದೇವಿ ಮಹಾಶಿವನ ಹೃದಯವನ್ನ ಕರಗಿಸಿರೋ ಹಾಗೆ, ಶ್ರೀರಾಮ ಸೀತಾಮಾತೆಯನ್ನ ಕೈ ಹಿಡ್ದಿರೋ ಹಾಗೆ, ಆ ಥರ ಒಂದು ಅದ್ಭುತ ಮುಹೂರ್ತವನ್ನ ಇಡಿ. ಸರಿ ಯಜಮಾನ್ರೆ. ಒಳ್ಳೆ ಮುಹೂರ್ತ ಇದೆ ಯಜಮಾನ್ರೆ. ಯಾರಿಗೆ ಮುಹೂರ್ತ ನೋಡ್ತಾ ಇದ್ದಾರೆ? ಯಾಕೆ? ಏನು ವಿಷಯ ಇರ್ಬೋದು? ಒಂದ್ ವೇಳೆ ಪುಣ್ಯ ಮತ್ತೆ ಅನಿರುದ್ಧ್ ಮದ್ವೆಗ? ಮುಹೂರ್ತ ಯಾಕಣ್ಣ?
ಯಜಮಾನ್ರೆ, ಇಬ್ರ ಜಾತಕದ ಪ್ರಕಾರ ಮಹಾಶಿವರಾತ್ರಿ 2 ದಿನಕ್ಕೂ ಮುಂಚೆ ಒಂದು ಒಳ್ಳೆ ಮುಹೂರ್ತ ಇದೆ ಯಜಮಾನ್ರೆ. ಯಾಕಣ್ಣ? ಸುಮ್ನಿರು ಅನ್ನಲ್ಲ. ನೀವು ಹೇಳಿ ಪುರೋಹಿತ್ರೆ. ಈ ಮುಹೂರ್ತದಲ್ಲಿ ಈ ಶುಭ ಕಾರ್ಯ ಮಾಡಿದ್ರೆ ಅವ್ರು ಯಾವತ್ತೂ ದೂರ ಆಗಲ್ಲ, ಸೀತಾರಾಮ ತರ ಜೊತೆಯಾಗೇ ಇರ್ತಾರೆ. ಸೀತಾರಾಮ ಏನು, ಮುಹೂರ್ತ ಏನು? ಅಷ್ಟಕ್ಕೂ ಯಾರ್ಗೆ ಹೇಳಣ್ಣ, ಯಾರ್ಗೆ? ಭದ್ರಾ, ನಾನು ಯಾವ ವಿಷಯವನ್ನಾದ್ರೂ ಸರಿಯಾಗಿ ಮಾತಾಡ್ತೀನಿ. ವಿಶ್ವ ಚರಿತ್ರೆಯಲ್ಲಿ ಯಾವ ಯುಗದಲ್ಲೂ ಯಾರು ಯೋಚನೆ ಮಾಡದೇ ಇರೋ ರೀತಿ ಯೋಚನೆ ಮಾಡಿ ನಾನು ನಿರ್ಧಾರ ತಗೊಂಡಿದ್ದೀನಿ. ನನ್ನ ಮಗನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸೋ ಪುಣ್ಯ ಜೊತೆ ಶಾಶ್ವತ ಪ್ರೀತಿಯನ್ನ ದತ್ತು ಕೊಡಬೇಕು ಅಂತ ಅನ್ಕೊಂಡಿದ್ದೀನಿ. ಏನು ಏನ್ ಹೇಳಿದೆ ಅಣ್ಣ? ಇದ್ಯಾವ ರೀತಿ ಸಂಬಂಧ ಅಣ್ಣ? ಸೊಸೆಯಾಗಿ ದತ್ತು ತಗೊಳ್ಳೋದು ಅಂದ್ರೇನು? ನಾನೆಲ್ಲೂ ಕೇಳೂ ಇಲ್ಲ, ನೋಡೂ ಇಲ್ಲ. ಭದ್ರಾ, ಮಕ್ಕಳು ಇಷ್ಟ ಅಂದ್ರೂ ಕೆಲವರಿಗೆ ಮಕ್ಕಳಿರಲ್ಲ. ಅದಕ್ಕೆ ಮಕ್ಕಳನ್ನ ದತ್ತು ತಗೋತಾರೆ. ಪುಣ್ಯ ಕಣ್ಣಲ್ಲಿ ಅನಿರುದ್ಧ ಮೇಲೆ ಪ್ರೀತಿ ಕಾಣಿಸಿದ್ರು ಆ ಮಾತು ಬಾಯಿಂದ ಬರಲಿಲ್ಲ. ಅದಕ್ಕೆ ಈ ಕಾರ್ಯಕ್ರಮ. ಹಾಗಾದ್ರೂ ಪುಣ್ಯ ಮನಸ್ಸು ಕರಗಿ ನನ್ನ ಮಗನ್ನ ಪ್ರೀತಿ ಮಾಡ್ತಾಳೆ ಅನ್ನೋ ಸಣ್ಣ ಆಸೆ. ಮನಸ್ಸು ಕರಗೋದು ಅಂದ್ರೇನು? ಇಷ್ಟಪಡೋದು ಅಂದ್ರೇನು? ನಿನಗೇನಾದ್ರೂ ಹುಚ್ಚಿಡ್ದಿದ್ಯಾ ಅಣ್ಣ? ಅಷ್ಟಕ್ಕೂ ನನ್ನ ಅಳಿಯನ ದಿಕ್ಕು ದೆಸೆ ಇಲ್ದಿರೋ ಆ ಅನಾಥನ ದತ್ತು ತಗೊಳ್ಳೋದು ಅಂದ್ರೆ ಏನಣ್ಣ? ಅನಾಥ ಅಲ್ಲ ಅಣ್ಣ, ಅನಿರುದ್ಧ್ ಧನಂಜಯ ವರ್ಮ ಅವ್ರ ಮಗ, ಗರುಡ ವಂಶದ ವಾರಸ್ದಾರ. ಆದ್ರೆ ಪುಣ್ಯ ನನ್ ಮಗ ಕೇಳ್ಕೊಂಡಿರೋ ದೇವತೆ. ಇನ್ನೀ ವಿಷಯದಲ್ಲಿ ವಾದ ಅವಶ್ಯಕತೆ ಇಲ್ಲ ಭದ್ರಾ. ಇದರಲ್ಲಿ ಯಾವ ಬದಲಾವಣೆನೂ ಇರಲ್ಲ. ಯಾರಿಗಿಷ್ಟ ಇದ್ರು ಇಲ್ಲದೆ ಇದ್ರು, ಯಾರು ಅಡ್ಡ ತಡಿಬೇಕು ಅಂತ ಪ್ರಯತ್ನ ಪಟ್ಟರು ಈ ದತ್ತು ಕಾರ್ಯಕ್ರಮ ನಡೆದೇ ನಡೆಯುತ್ತೆ. ಪ್ರೀತಿಗೆ ಹೊಸ ನಿರ್ಧಾರ. ಈ ಧನಂಜಯ ವರ್ಮ ಮನೆಯಲ್ಲಿ ಚರಿತ್ರೆ ಸೃಷ್ಟಿಯಾಗುತ್ತೆ. ಇದನ್ನ ನನ್ನ ಅಭಿಪ್ರಾಯ ಅನ್ಕೋತೀಯೋ, ನನ್ನ ನಿರ್ಧಾರ ಅನ್ಕೋತೀಯೋ, ನಿನ್ನಿಷ್ಟ. ನಿನ್ ಹುಚ್ಚು ಹೆಚ್ಚಾಗ್ತಿದ್ಯಣ್ಣ. ಅದಕ್ಕೊಂದು ಗತಿ ಕಾಣಿಸ್ತೀನಿ, ಮಾಡ್ತೀನಿರ. ಇದೇನಿದು? ಯಾವತ್ತೂ ಹಾಕೊಳ್ದಿರೋ ರಾಜಮುಕುಟ ಹಾರ ನೋಡ್ತಾ ಇದ್ದಾರಲ್ಲ, ಯಾಕಿದನ್ನ ಬೀರಿಂದ ತೆಗೆದ್ರು? ಅತ್ಗೆ, ಈ ಹಾರನ ಇವಾಗ ಯಾಕೆ ತೆಗ್ದೆ? ನನಗೆ ನಿಮ್ಮ ಅಣ್ಣ ಈ ಹಾರ ತಗೊಂಡ್ ಬರಕ್ ಹೇಳಿದ್ರಮ್ಮ. ಅಣ್ಣಂಗೆ ಇದ್ರಿಂದ ಏನ್ ಕೆಲ್ಸ? ಅದಕ್ಕೆ ಅಪ್ಪ ಇದ್ದಾಗ ಅಮ್ಮನ ಹತ್ರ ಇತ್ತು, ಅದಾದ್ಮೇಲೆ ನೀನೇ ತಾನೇ ಹಾಕೋಬೇಕು. ಆದ್ರೆ ನೀನ್ ಯಾವತ್ತೂ ಹಾಕೊಂಡೇ ಇಲ್ವಲ್ಲ, ಮತ್ತೆ ಇನ್ಯಾರ್ಕೋ ಈ ವಾರಸ್ತಾರದ ಹಾರ. ನಿನಗೆಷ್ಟು ಗೊತ್ತು ನನಗೂ ಅಷ್ಟೇ ಗೊತ್ತಮ್ಮ. ಹೋಗಿ ನಿಮ್ಮ ಅಣ್ಣನೇ ಕೇಳು ಭದ್ರಾ. ನಾನು ಕೇಳ್ತೀನಿ, ಮೊದಲು ನೀನ್ ಇದನ್ನ ಒಳಗಡೆ ಇಡು. ನಿಮ್ಮ ಅಣ್ಣನ ಬಗ್ಗೆ ನಿನಗೆ ಗೊತ್ತಲ್ವಾ ಭದ್ರಾ? ಅತ್ಗೆ ಅತ್ಗೆ, ಇಷ್ಟು ಬೆಲೆ ಬಾಳೋ ಹಾರನ ಯಾರು ಕೊಡ್ತಾ ಇದಾರೆ? ಒಂದ್ ವೇಳೆ ಅದನ್ನ ಪುಣ್ಯ ಕೊಡ್ತಿಲ್ಲ ತಾನೆ? ಅನಿರುದ್ಧ್, ಇದು ರಾಜಮುಕುಟ ಹಾರ. ನನ್ನ ಮುತ್ತಾತನ ತಾತ ಆದ ಮಾರ್ಕಂಡೇಯ ವರ್ಮ ಅವರ ಹೆಂಡತಿಗೆ ಕೊಟ್ಟಿರೋ ಅಂಥದ್ದು. ಅವತ್ತಿನಿಂದ ಈ ಹಾರನ ಈ ಮನೆ ಸೊಸೆ ಧರಿಸ್ಕೋಬೇಕು ಅನ್ನೋದು ಆ ಕಾಲದಿಂದ ಬಂದಿರೋದು. ಇಲ್ಲಿವರೆಗೂ ಇದು ನಿನ್ ತಾಯಿ ಹತ್ರ ಇತ್ತು. ಈಗ ನಿನ್ ತಾಯಿ ಅವಳ ಸೊಸೆಗಿದನ್ ಕೊಡ್ತಾಳೆ. ಪುಣ್ಯ, ಈ ಮನೆಗೆ ಸೊಸೆಯಾಗಿ ಬರೋಳ್ ನೀನು. ಸೊಸೆಯಾಗಿ ಬರ್ತೀಯ ಅಂತ ಬರಬೇಕು ಅನ್ನೋದು ನಮ್ಮ ಆಸೆ. ಅದಕ್ಕೆ ಈ ಕಾಣಿಕೆ ನಿನಗೆ. ಸೂಪರ್ ಅಪ್ಪ. ಬೇಡ ಯಜಮಾನ್ರೆ. ನೀನು ಈ ಮನೆಗೆ ಸೊಸೆಯಾಗಿ ಬರಬೇಕು ಅಂತ ಅಲ್ಲಮ್ಮ, ನಿನ್ನ ಹುಟ್ಟದ ಬಗ್ಗೆ ಕೊಡ್ತಿದೀವಿ ಅನ್ಕೋ. ಅದು ಹಾಗಲ್ಲ. ಆಯ್ತು ಅಪ್ಪ.
ಏನಣ್ಣ ಇದು? ಏನ್ ನಡೀತಾ ಇದೆ ಈ ಮನೆಯಲ್ಲಿ? 1 ರೂಪಾಯಿಗೂ ಬೆಲೆ ಬಾಳ್ದಿರೋ ಇವಳು ರಾಜ ಮಕ್ಕುಟ ಹಾರ ಹಾಕೋತಾಳ. ಏನಕ್ಕೆ ಹಾಕೋಬೇಕು? ಯಾಕೆ ಹಾಕೋಬೇಕು? ಹಾಕೊಂಡ್ರೆ ಇದನ್ನ ನನ್ನ ಮಗಳು ಹಾಕೋಬೇಕು. ಅವಳು ಕೊಡದೆ ಇದನ್ನ ಇವಳು ಯಾಕಣ ಕೊಡ್ತಾ ಇದೀಯಾ? ಶಬ್ಬಾಷ್ ಭದ್ರಾ, ಶಬ್ಬಾಷ್. ನಾನು ಅನುಮಾನ ಪಟ್ಟ ಹಾಗೆ ಮಾಡ್ದೆ. ಇಷ್ಟೆಲ್ಲ ಇಲ್ಲಿ ನಡೀತಾ ಇದ್ರು ನೀನಿನ್ನೂ ಯಾಕೆ ಬರ್ಲಿಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೆ. ಅನಿರುದ್ಧ್ಗೆ ಇನ್ ಮುಂದೆ ಯಾವ ಪ್ರಾಣ ಗಂಡಾಂತರ ಬರಬಾರ್ದು ಅಂದ್ರೆ ಒಬ್ಳು ಕನ್ಯೆ ಅನಿರುದ್ಧ್ಗೋಸ್ಕರ ಪ್ರಾಣ ತ್ಯಾಗ ಮಾಡಬೇಕು ಅಂತ ಒಬ್ರು ಮಹರ್ಷಿ ಹೇಳಿದ್ದಾರೆ. ನಿಮ್ಮಲ್ಲಿ ಅನಿರುದ್ಧ್ಗೋಸ್ಕರ ಪ್ರಾಣ ತ್ಯಾಗ ಮಾಡೋರು ಯಾರು? ಪುಣ್ಯ, ನಿಂತ್ಕೋ ಪುಣ್ಯ. ಮೊದಲನೇ ಅವಕಾಶ ಪರ್ಣಿಕಾ ಕೊಡ್ತೀನಿ ನಾನು. ಭಾವಗೋಸ್ಕರ ಬೇಕಾದ್ರೆ ಸಾಯ್ತೀನಿ ಅಂತ ನೀನು ಹೇಳಿದ್ಯಲ್ಲ, ತಗೋ. ಪರ್ಣಿಕಾ, ಪರ್ಣಿಕಾ, ಯಾಕೆ ಇವಳು ಹುಚ್ಚಿ ತರ ಆಡ್ತಿದ್ದಾಳೆ? ಭದ್ರಾ, ಅದು ನಿನ್ ಮಗಳ ಪ್ರೀತಿ. ಇಲ್ಲಿವರೆಗೂ ನಾನು ಹೇಳಿದ್ದೆಲ್ಲ ಕಟ್ಟುಕತೆ. ಪ್ರೀತಿಸಿದ್ರೆ ಸಾವಾದ್ರೂ ಬದುಕಾದ್ರೂ ಪ್ರೀತಿ ಮಾಡ್ದವ್ರ ಜೊತೆನೆ. ಆದ್ರೆ ನಿನ್ ಮಗಳಿಗದಿಲ್ಲ. ಇನ್ನೂ ನಿನಗದು ಅರ್ಥ ಆಗ್ಲಿಲ್ಲ ಅಂದ್ರೆ ನಿನ್ ಕರ್ಮ. ಅನಿರುದ್ಧ್, ಪುಣ್ಯ ಕೊರಳಿಗೆ ಹಾಕೋ. ಸಂತೋಷವಾಗಿರಮ್ಮ. ಪುಣ್ಯ, ನಿಮ್ಮೆಬ್ಬರ ಹೆಸರಲ್ಲಿ ದೇವಸ್ಥಾನದಲ್ಲಿ ಅಭಿಷೇಕ ಮಾಡಿಸ್ತೀನಿ. ಬನ್ನಿ. ಪರ್ಣಿಕಾ, ಏ ಪರ್ಣಿಕಾ, ಬಾಗಿಲು ತೆಗಿಯೇ. ಪರ್ಣಿಕಾ, ಏಯ್ ಬಾಗಿಲು ತೆಗಿಯೇ. ನಿನ್ನ ಪರ್ಣಿಕಾ, ಏಯ್ ಪರ್ಣಿಕಾ, 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 ಬಾಗಿಲು ತೆಗಿಯೇ. ಪರ್ಣಿಕಾ, ಪರ್ಣಿಕಾ, ನಿನ್ನ ಸುಮ್ಮನೆ ಬಿಡೋದಿಲ್ವೇ? ಬಾಗಿಲು ತೆಗಿಯೇ. ಪರ್ಣಿಕಾ, 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 ಉರಿತಾ ಇದೆ. ಉರಿತಾ ಇದೆ. ಪರ್ಣಿಕಾ, ಬಾಗಿಲು ತೆಗಿ. ನಿನ್ನ ಇವತ್ತು ಸುಮ್ಮನೆ ಬಿಡಲ್ಲ ಕಣೆ. ಪರ್ಣಿಕಾ, ಪರ್ಣಿಕಾ, ನಿನ್ನ ಉರಿತಾ ಇದೆ. ಅಮ್ಮ,